ಕಬ್ಬು ಹೋರಾಟಗಾರರ ಕಿಚ್ಚು ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ. ಸರ್ಕಾರ ಒಂದ್ ಕಡೆ ಬೆಲೆ ನಿಗದಿ ಮಾಡಿ ಆದೇಶ ಹೊರಡಿಸಿದ್ರೂ ಅನ್ನದಾತರು ಒಪ್ತಿಲ್ಲ. ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ಬೆಲೆ ನಿಗದಿ ಮಾಡಲೇಬೇಕು ಅಂತ ಬಾಗಲಕೋಟೆ ರೈತರು ಹೋರಾಟ ತೀವ್ರಗೊಳಿಸಿದ್ದಾರೆ. ಇನ್ನು ರೈತರ ಜೊತೆ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ನಡೆಸಿದ ಸಭೆ ಕೂಡ ವಿಫಲ ಆಗಿದ್ದು ಹೋರಾಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ. ಸರ್ಕಾರದಿಂದ ಬೆಲೆ ನಿಗದಿಯಾದ್ರೂ ಆರದ ಕೆಚ್ಚು. ಮುಧೋಳದಲ್ಲಿ ಹೋರಾಟ, ಮಾಲೀಕರಿಗೆ ಢವಢವ. ರಾಜ್ಯ ಸರ್ಕಾರ ನಿಗದಿ ಮಾಡಿರೋ ಕಬ್ಬಿನ ಬೆಲೆಗೆ ಬೆಳಗಾವಿ ರೈತರು ಓಕೆ ಎಂದಿದ್ದಾರೆ. ಸರ್ಕಾರದ ಬೆಲೆ ನಿಗದಿಗೆ ಒಪ್ಪದೆ 3500 ರೂಪಾಯಿಗೆ ಆಗ್ರಹಿಸಿ ಇನ್ನೂ ಹೋರಾಟ ಮುಂದುವರಿಸುತ್ತಲೇ ಇದ್ದಾರೆ. ದಿನ ದಿನಕ್ಕೂ ಪ್ರತಿಭಟನೆ ಕಾವು ಹೆಚ್ಚಾಗ್ತಿರೋದಕ್ಕೆ ಕಾರ್ಖಾನೆ ಮಾಲೀಕರಲ್ಲೂ ಢವಢವ ಹೆಚ್ಚಾಗಿದೆ. ಅನ್ನದಾತರು ರಸ್ತೆಗಿಳಿದು ಅಲ್ಲೇ ಊಟ ನಿದ್ದೆ ಮಾಡುತ್ತಾ ಹೋರಾಟ ಮುಂದುವರಿಸಿದ್ದಾರೆ. ಆದ್ರೆ ಇವರ ಹೋರಾಟ ಮತ್ತೊಂದು ಹೆಜ್ಜೆ ಮುಂದಿಟ್ಟರೆ ಅದು ಉಗ್ರವಾಗುವುದಂತೂ ಗ್ಯಾರಂಟಿ. ಸರ್ಕಾರ ಘೋಷಣೆ ಮಾಡಿದ ದರಕ್ಕೆ ಒಪ್ಪಿಕೊಂಡು ಕಾರ್ಖಾನೆ ಆರಂಭಕ್ಕೆ ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ರೈತರಿಗೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ನಮ್ಮ ಏನು ರೈತರು ಸಲಹೆ ಕೊಟ್ಟಿರಲ್ಲ, ಪ್ರತಿಯೊಂದಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸ್ಪಂದಿಸಿ ಈ ದರ ಒಪ್ಪಿಸಲಿಕ್ಕೂ ಕೂಡ FRPಗಿಂತ ಜಾಸ್ತಿ ಒಪ್ಪಿಸಲಿಕ್ಕೆ ಇದು ಒಪ್ಪಂದದ ರೇಟ್ ಇದು ಆಗಿದೆ, ಜಾಸ್ತಿ ಆಗಿದೆ, ಹೆಚ್ಚೇ ಆಗಿದೆ FRPಗಿಂತ. ಒಂದು ರೀತಿ ಒಳ್ಳೆಯ ರೇಟು ರೈತರು ಕೂಡ ತಾವು ತಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ. ರೈತರು ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಇಂದು ಸಂಜೆ 5 ಗಂಟೆಯವರೆಗೂ ದರ ಘೋಷಣೆಗೆ ಗಡುವು ನೀಡಿದ್ದರು. ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕೋ ಭಯದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಭದ್ರತೆಗಾಗಿ ಡಿಸಿಗೆ ಮನವಿ ಮಾಡಿದ್ದಾರೆ. ಸರ್ಕಾರದ ಆದೇಶದಂತೆ ನಾವು ದರ ನೀಡುತ್ತೇವೆ, ನಮಗೆ ಭದ್ರತೆ ಕೊಡಿ ಎಂದಿದ್ದಾರೆ ಕಾರ್ಖಾನೆ ಮಾಲೀಕರು. ಈಗಾಗಲೇ ಗ್ಯಾಂಗ್ಗಳು ಕೂಡ ಬಂದಿದ್ದಾವ, ಅವರು ಕೂಡ ಒತ್ತಡ ಹೆಚ್ಚಾಗಿದೆ, ಗಾಡಿ ಮಾಲೀಕರು ಒತ್ತಡ ಹೆಚ್ಚಾಗಿದೆ. ಮತ್ತು ನಾವು ಸರ್ಕಾರದ ಆದೇಶವನ್ನು ಅಕ್ಷರಶಃ ಪಾಲನೆ ಮಾಡ್ತೇವೆ ಅಂಥೇಳಿ ಇವತ್ತು ಮನವಿಯನ್ನು ಎಲ್ಲ ನಮ್ಮ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲೀಕರು ಸಹಿ ಮಾಡಿದಂಥ ಪ್ರತಿಯನ್ನು ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಾವು ಸಬ್ಮಿಟ್ ಮಾಡಿದೆವು. ನಾವು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ, ಸರ್ಕಾರದ ಆದೇಶ ಪಾಲನೆ ಮಾಡಲಿಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಕೆಲಸ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠ. ಕಳೆದ 3 ದಿನಗಳಿಂದ ಮುಧೋಳದಲ್ಲಿ ರೈತರ ಹೋರಾಟ ತೀವ್ರಗೊಂಡಿದ್ದು ಕಬ್ಬಿಗೆ 3500 ದರಕ್ಕೆ ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭೆ ಬಳಿಕ ಹೋರಾಟದ ಕಾವು ಮತ್ತಷ್ಟು ತೀವ್ರಗೊಂಡಿದೆ. ಮುಧೋಳ್ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಸ್ತೆಯಲ್ಲಿ ಕುಳಿತು ಊಟ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ನದಾತರು. ಕಾರ್ಖಾನೆಗಳ ಮಾಲೀಕರು ನೇರವಾಗಿ ರೈತರ ಜೊತೆಗೆ ಸಭೆ ನಡೆಸಿ ಒಪ್ಪಂದ ಮಾಡಿಕೊಂಡು ಕಾರ್ಖಾನೆ ಆರಂಭಿಸಬೇಕು. ಕಾರ್ಖಾನೆಗಳಿಗೆ ಸರ್ಕಾರ ಆಗ್ಲಿ ಡಿಸಿ ಆಗ್ಲಿ ಕಬ್ಬು ಕಳಿಸಲ್ಲ, ಕಬ್ಬು ಕಳಿಸೋದು ನಾವು. ಡಿಸಿ ನಮ್ಮ ವೇದಿಕೆಗೆ ಬಂದರೆ ಸ್ವಾಗತ ಎನ್ನುತ್ತಿದ್ದಾರೆ ರೈತರು. ಅದಕ್ಕೆ ದಯವಿಟ್ಟು ಕಾರ್ಖಾನೆ ಮಾಲೀಕರಿಗೆ ಹೇಳ್ತೇವೆ, ನೀವು ಸರ್ಕಾರದೊಳಗೆ ಮಾತು ಕೊಟ್ಟು ಬಂದಿರಬಹುದು, ಸರ್ಕಾರ ನಿಮ್ಮನ್ನ ಬಚಾವ್ ಮಾಡೈತಿ, ನೀವು ಸರ್ಕಾರ ಬಚಾವ್ ಮಾಡ್ರಿ ಇಷ್ಟ. ಅದು ನಮಗೇನು ಗೊತ್ತಿಲ್ಲ, ನಮ್ಮನ್ನೇನು ಸರ್ಕಾರ ಮೀಟಿಂಗ್ ಕರೆದಿಲ್ಲ, ನಮ್ ಕೂಡ ಡಿಸ್ಕಸ್ ಮಾಡಿಲ್ಲ. ನೀವು ಮಾತಾಡ್ಕೊಂಡ್ರೆ ಅದು ನಮಗೆಲ್ಲ ಒಪ್ಪಿಗೆ ಇಲ್ಲ. ಅದಕ್ಕೆ ಕಾರ್ಖಾನೆ ಅವ್ರು ನಾವು ಕಬ್ಬು ಕೊಡೋರು ನಾವಲ್ಲ, ಇವ್ರಿಗೆ ಮುಖ್ಯಮಂತ್ರಿನೂ ಕಬ್ಬು ಕೊಡಂಗಿಲ್ಲ, ಜಿಲ್ಲಾಧಿಕಾರಿ ಕಬ್ಬು ಕೊಡಂಗಿಲ್ಲ. ಕಬ್ಬು ಕೊಡೋರು ನಾವು, ನಮ್ಮ ಕೂಡ ಮಾತುಕತೆಗೆ ಬರ್ರಿ. ನಮ್ಮ ನಡೆ ಒಂದು ಕಾರ್ಖಾನೆ ಕಡೆ ಇವತ್ತು ಆ ಕಾರ್ಖಾನೆಗೆ ಹೋಗ್ಬೇಕು, ಅಲ್ಲಿ ಕಾರ್ಖಾನೆ ಮಾಲೀಕರು ಬರ್ತಾರೆ, ಯಾರು ಬರ್ತಾರೋ ಅದನ್ನ ಅರೇಂಜ್ಮೆಂಟ್ ಅವ್ರು ಮಾಡ್ಕೋಬೇಕು. ಇಲ್ಲ ಅಂತೇಳಂದ್ರೆ ಮುಂದೆ ಹೋರಾಟ ಅಲ್ಲಿ ಯಾವ ತೀರು ತಗೋತೈತೆ ನಮ್ಗೆ ಗೊತ್ತಿಲ್ಲ ಅಂತ ಮುಖಾಂತರ ಹೇಳ್ತೀವಿ. ಇನ್ನು ಹಲವೆಡೆ ಪ್ರತಿಭಟನೆ ಮುಂದುವರಿದ ಕಾರಣ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಆದೇಶ ಪಾಲಿಸುವ ಭರವಸೆ ಇದೆ, ಆದೇಶ ಪಾಲಿಸದಿದ್ರೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ. ಎಲ್ಲರೂ ಕೊಡ್ತಾರೆ, ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಯತ್ನಾಳು ಇಲ್ದಿದ್ರೆ ಅವನ ಮೇಲೆ ಕ್ರಮ ತಗೋತೀವಿ, ಶುಗರ್ ಫ್ಯಾಕ್ಟರಿ ಅವ್ರ ಮೇಲೆ. ಜಿಲ್ಲೆಯಲ್ಲಿ ಹೋರಾಟದ ತೀವ್ರತೆ ಹೆಚ್ಚುತ್ತಿರುವ ಬೆನ್ನಲ್ಲೇ ಸಚಿವ RB ತಿಮ್ಮಾಪುರ್ ರೈತರೊಂದಿಗೆ ಸಭೆ ನಡೆಸಿದ್ರು. ಆದರೆ ದರ ನಿಗದಿ ವಿಚಾರಕ್ಕೆ ರೈತರು ಪಟ್ಟು ಹಿಡಿದ ಕಾರಣ ಮಾತುಕತೆ ವಿಫಲವಾಗಿದ್ದು ರೈತರು ಹೋರಾಟ ಮತ್ತಷ್ಟು ತೀವ್ರಗೊಳಿಸುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.